ಮುಸ್ಲಿಂ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಏನಂತ ಹೇಳಿದ್ರೆ, ಚಿತ್ರದುರ್ಗ ನಗರದಲ್ಲಿರುವ ಅಗಸನಕಲ್ಲು ಬಡಾವಣೆಯಲ್ಲಿರುವ ಖಬ್ರಸ್ತಾನ್ ಕಬಳಿಕೆ ಆರೋಪ ಕೆ ಅನ್ವರ್ ಬಾಷಾರ್ ಅವರ ಮೇಲೆ 1986-87ರಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು, ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಮುಸ್ಲಿಂ ಸಮಾಜದ ಖಬ್ರಸ್ತಾನಿಗಾಗಿ 6 ಎಕರೆ ಜಮೀನನ್ನು ಮಂಜೂರು ಮಾಡಿರ್ತಾರೆ. ಅದೇ ರೀತಿಯಾಗಿ ಹಿಂದೂ ಬಾಂಧವರಿಗೆ ರುದ್ರಭೂಮಿಗಾಗಿ 6 ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ. ಆದರೆ ಇವರು ಕೆ ಅನ್ವರ್ ಬಾಷಾರ್ ಅವರು ಹಯಾತ್ ಸಾಬ್ ಎಂಬುವರ ಹತ್ರ ನಾನು 4 ಎಕರೆ ಜಮೀನನ್ನು ಖರೀದಿಸಿಕೊಂಡಿದ್ದೇನೆ ಎಂಬ ವಾದ ಅನ್ವರ್ ಬಾಷಾರ್ ಅವರದು. ಆದರೆ ಇಲ್ಲಿವರೆಗೂ ಸಹ ಈ ಹಯಾತ್ ಸಾಬ್ ಎಂಬುವರಿಗೆ 1949ರಿಂದ 2021ರವರೆಗೆ ಅವರ ದಾಖಲೆಗಳು ಯಾವುದೇ ರೀತಿಯಾದಂಥ ದಾಖಲೆ ತಾಲೂಕು ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ಅನ್ನ ನಮ್ಮ ತಹಸೀಲ್ದಾರ್ ಅವರು ನೀಡಿರ್ತಾರೆ. ಯಾರಿಗೆ? ಅನ್ವರ್ ಬಾಷಾರ್ ಅವರಿಗೆ ಮೇಲೆ ಆರೋಪ ಇದ್ದಿದ್ದನ್ನ ಕೆಲವರು ಹೋಗಿ ನಮ್ಮ ಮಿನರ್ವಾ ಫೌಂಡೇಶನ್ ಎಂಬುವರು ಮಾಹಿತಿಯಲ್ಲಿ ಕೇಳಿದಾಗ ಇವರಿಗೆ ಯಾವುದೇ ರೀತಿಯಾದಂತಹ ದಾಖಲೆ ನಮ್ಮಲ್ಲಿ ಲಭ್ಯವಿಲ್ಲ. ಖಬ್ರಸ್ತಾನಿನ ಜಾಗ ಎಲ್ಲಿದೆ? ಖಬ್ರಸ್ತಾನು ನಮಗೆ ಇನ್ನುವರೆಗೂ ಅಲ್ಲಿ ಉಪಯೋಗಿಸ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಾಗ ಸುಮಾರು 6 ತಿಂಗಳು ಆಗ್ತಾ ಬರ್ತಿದೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ. ಇನ್ನೂವರೆಗೂ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಇದನ್ನೆಲ್ಲ ಗಮನಿಸಿ ಇಲ್ಲಿ ನಮಗೆ ನ್ಯಾಯ ದೊರಕುವ ಲಕ್ಷಣಗಳು ಕಂಡು ಬರುತ್ತಿಲ್ಲ. ನಾವು ಉನ್ನತ ಮಟ್ಟದ ತನಿಖೆಗಾಗಿ ಹೋರಾಟ ನಡೆಸಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಲೋಕಾಯುಕ್ತದಲ್ಲಿ ಒಂದು ಇದನ್ನ ನಾವು ದೂರನ್ನು ದಾಖಲಿಸಿದ್ವಿ. ಅದಾದ ನಂತರ ಜಾರಿ ನಿರ್ದೇಶನಾಲಯದಲ್ಲಿಯೂ ಸಹ ಒಂದು ಕಂಪ್ಲೇಂಟನ್ನು ನಾವು ದೂರನ್ನು ದಾಖಲಿಸಿದ್ದೇವೆ. ಈಗ ಇದನ್ನೆಲ್ಲ ಅರಿತ ನಮ್ಮ ಮಾನ್ಯ ಸಚಿವರು ತರಾತುರಿಯಲ್ಲಿ ಪಕ್ಕ ಸಿಂದಗಿಯಲ್ಲಿ 6 ಎಕರೆ ಜಮೀನನ್ನು ಇವರು ಒಕ್ಕುಬಡ 6 ಎಕರೆ ಜಮೀನನ್ನು ಸೈಟ್ ಲೆವೆಟ್ ಮಾಡಿ ಜನಗಳ ಹತ್ರ 3 ಕೋಟಿ ಚಿಲ್ಲರೆ ರೂಪಾಯಿ ವಸೂಲು ಮಾಡ್ತಾರೆ. ಇವನಿಗೆ ಈಗ ಅನ್ವರ್ ಬಾಷಾ ಅವರೇ ಇಲ್ಲಿಂದ NS30 ಹೋಗಿ ಹೂವಿನ ಹಾರ ಇಟ್ಕೊಂತಾರೋ ಚಪ್ಪಲಿ ಹಾರ ಇಟ್ಕೊಂಡು ಹಾಕ್ತಾರೋ ನಿಮ್ಗೆ? ಈ ಸ್ವತ್ತು ನಿಮ್ಮ ಸ್ವತ್ತು ಅಲ್ಲ, ಇದು ಈ ಸಮಾಜದ ಸ್ವತ್ತು. ನಾವು ಸಮಾಜದ ಸ್ವತ್ತು ಎಲ್ಲರಿಗೂ ಹಕ್ಕಿದೆ. ನೀವೆಲ್ಲ ಫ್ರಾಡ್ ಮಾಡಿ ಕಮಿಷನ್ ದಂಧೆ ಮಾಡ್ಕೊಂಡು ನನ್ನ ಜೊತೆಗೆ ಜಮೀರ್ ಸಾಹೇಬ್ರ ಇದ್ರು ಅಂತೇಳಿ ಮಾಡಿದ್ರೆ ಈ ಸಮಾಜ ನಿಮ್ಗೂ ಬಿಡಲ್ಲ, ನಿಮ್ಮ ಜಮೀರ್ ಸಾಹೇಬ್ರಿಗೂ ಬಿಡಲ್ಲ. ಎಚ್ಚರಿಕೆ ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. CM ಸಾಹೇಬ್ರೆ, ಇವರಿಗೆಲ್ಲ ಕೈವಾಡ ಆಗ್ಬೇಕು, ಇದ್ರ ಬಗ್ಗೆ ಉನ್ನತ ತನಿಖೆ ನಡೆಸಬೇಕು. ಯಾಕಂದ್ರೆ ಇವರೆಲ್ಲ ಕಮಿಷನ್ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಫ್ರಾಡ್ ಮಾಡ್ತಾ ಇದ್ದಾರೆ. ನಾವು ಸುಮಾರು 6 ತಿಂಗಳಿಂದ ನಾವು ಹೋರಾಟ ಮಾಡಿದ್ರು ಸಹ ಕಿಂಚಿತ್ತು ಯಾರು ಗಮನಕ್ಕೆ ಇಲ್ಲ. ಇವ್ರೇನ್ ಮಾಡ್ಬಿಡ್ತಾರೆ, ನಾವು ಅಲ್ಲಿ ಏನಾದ್ರು ಹೋರಾಟ ಮಾಡಿದ್ರೆ ಸರ್ಕಾರ ಇದೆ ನಮ್ದಂತೇಳಿ, ನಮ್ದು ಸರ್ಕಾರ, ಅವ್ರದ್ದು ಒಬ್ಬರದೆಲ್ಲ ಸರ್ಕಾರ, ನಾವೆಲ್ಲ ಮುಸ್ಲಿಂ ಸಮಾಜದವರೆಲ್ಲ ಅತಿ ಹೆಚ್ಚಾಗಿ ಓಟ್ ಹಾಕಿರೋ ನಾವು, ನಮ್ಮ ಸರ್ಕಾರ ಇದೆ, ಅವ್ರದೆಲ್ಲ ಸರ್ಕಾರ, ನಮ್ದು ಸರ್ಕಾರ, ಎಲ್ಲ ಸಾರ್ವಜನಿಕರ ಸರ್ಕಾರ, ಇದು ಪ್ರಜಾಪ್ರಭುತ್ವ. ಯಾಕಂದ್ರೆ ದಬ್ಬಾಳಿಕೆ ಮಾಡಿ ಜಮೀರ್ ಸಾಹೇಬ್ರು ಇಟ್ಕೊಂಡು ದಬ್ಬಾಳಿಕೆ ಮಾಡಿ DC ಅವ್ರಿಗೆ ಇಲ್ಲಿ ಬೆಂಗಳೂರು ಕಮಿಷನರ್ಗೆಲ್ಲ ಫೋನ್ ಮಾಡಿಸಿ ಅವರೆಲ್ಲ ದಬ್ಬಾಳಿಕೆ ಮಾಡಿ ನಾವೇನು ಹೋರಾಟ ಮಾಡಿದ್ರು ಸಹ ಅದಕ್ಕೆ ಕಿಂಚಿತ ಮರ್ಯಾದೆ ನಮ್ಗೆ ಇದು ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವರೆಲ್ಲ CM ಸಾಹೇಬ್ರು ಗಮನ ತರೋದಿಷ್ಟೇ, ನೀವು ಆದಷ್ಟು ಬೇಗ ನೀವು ಪತ್ರಕರ್ತರು CM ಸಾಹೇಬ್ರು ಗಮನಕ್ಕೆ ತಂದು ಈ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿರೋದು. ಯಾಕಂದ್ರೆ ನಾವೇನ್ ದ್ವೇಷದಿಂದ ಏನು ಮಾಡ್ತಾ ಇಲ್ಲ, ಮೇಲ್ನೋಟ ಕಾಣ್ತಾ ಇದೆ, ಎಲ್ಲ ಫ್ರಾಡ್ ಮಾಡಿದ್ದಾರೆ. ಇಡೀ ಕರ್ನಾಟಕದ ಮುಸ್ಲಿಂ ಜನಾಂಗ ಎಲ್ಲ ಈಗ ಗೆದ್ದಿದೆ ಅವರ ವಿರುದ್ಧ. ನೀವು ಜಮೀರ್ ಸಾಹೇಬ್ರೆ, ನೀವು ನಾನು ಹೇಳ್ತಿರೋದು ನೋಡಿ, ನೀವೆಲ್ಲ ನಾನು ಹೋದ್ಸತಿನೇ ಹೇಳಿದ್ದೆ, ಇದು ಒತ್ತು ಬೋರ್ಡ್ ಅಲ್ಲ ಕಮಿಷನ್ ಬೋರ್ಡ್ ಅಂತೇಳಿ ನಮ್ಮ ಸಮಾಜದ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡು ಕಮಿಷನ್ ದಂಧೆ ಮಾಡ್ಕೊಂಡು ಸಮಾಜದ ಜಮೀನನ್ನು ದಾನ ಕೊಟ್ಟಿರೋ ಜಮೀನನ್ನು ನೀವು ಲೇಔಟ್ಗಳು ಮಾಡಿ ನೀವು ಅಕ್ರಮವಾಗಿ ನೀವು
ಕಬಳಿಸ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಜನಗಳು ಬಹಳ ಇದಾಗುತ್ತೆ, ದಂಗೆ ಹೇಳ್ತಾರೆ, ನಿಮ್ಮ ಮೇಲೆ ಬಹಳ ದಂಗೆ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ನಾನು CM ಸಾಹೇಬರಿಗೆ ಹೇಳೋದಿಷ್ಟೇ, ಇವರಿಗೆ ಕೈವಾಡ ಹಾಕಿ CM ಸಾಹೇಬ್ರೆ ನೀವು ಸ್ವಲ್ಪ ಗಮನ ಇಟ್ಟು ನೀವು ಉನ್ನತ ತನಿಖೆ ಮಾಡಿಸ್ಬೇಕು. ಇದು ವಕ್ಫಿನ ಆಸ್ತಿ ಯಾರ ಪಿತಾರ್ಜಿತ ಸೊತ್ತಲ್ಲ, ಇದು ನಮ್ಮ ಗುರು ಹಿರಿಯರು ದಾನವನ್ನು ಮಾಡಿದಂತಹ, ಇದು ಬಡವರು, ನಿರ್ಗತಿಕರು, ಶ್ರಮಜೀವಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ಬಿಟ್ಟು ಮುಂದಾಲೋಚನೆಯನ್ನು ಇಟ್ಟುಕೊಂಡು ತಮ್ಮಲ್ಲಿ ಇರೋಂಥ ಆಸ್ತಿಯ ಒಂದು ಪಾಲನ್ನ ವಫ್ ಅಂತ ಹೇಳ್ಬಿಟ್ಟು ಅದು ಒಂದು ಪವಿತ್ರವಾದಂಥ ಅರ್ಥ ವಫಿನ ಅದನ್ನು ದಾನ ಮಾಡಿದ್ದಾರೆ. ಇದರಲ್ಲಿ ನಾವು ಸಚಿವರಿಗೆ ಮತ್ತೆ ಶಾಸಕರಿಗೆ ಹೋಗ್ಬಿಟ್ಟು ಈ ದೂರನ್ನು ನೀಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದು ಪ್ರಯತ್ನ ಪಟ್ವಿ. ಆದ್ರೆ ಇದು ನಿಮ್ಮ ಆಂತರಿಕ ವಿಚಾರ. ನಾವು ಇಷ್ಟಕ್ಕೊಂದೆಲ್ಲ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಕೊಟ್ಟರೆ ನಾವು FIR ಮಾಡ್ರಿ ಅವ್ರ ಮೇಲೆ ಅಂತ ಹೇಳಿದ್ರೆ, ಈ ಇದು ಕಬ್ರಿಸ್ತಾನ್ ಪಕ್ಕ ಇರೋ ಜಮೀನು ಅವ್ನು ಕಬಳಿಸ್ಕೊಂಡ್ಬಿಟ್ಟು ನಾವು ಜಮೀನ್ ನಮ್ದು ಕಬ್ರಿಸ್ತಾನ್ ಜಮೀನ್ ಕಬಳಿಸ್ಕೊಂಡಿದೆ ಅಂದ್ರೆ ಕ್ಲೀನ್ ಮಾಡಿಕೊಡಕ್ಕೆ ಗುಡ್ಡ ಬಗ್ಗಿದ್ದಾನೆ. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ SP ಸಾಹೇಬ್ರಿಗೂ DC ಸಾಹೇಬ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಸಹ ಇನ್ನವರಿಗೆ ಆಗ್ಲಿ ಕ್ರಮ ತಗೊಂಡಿಲ್ಲ. ಯಾಕಂದ್ರೆ ನನ್ನ ಜೊತೆಗೆ ಜಮೀರ್ ಇದ್ದಾನೆ ಅಂತ ಹೇಳಿದ್ರೆ, ಈ ಜನಾಂಗ ಯಾವ ಜಮೀನಿಗಾಗ್ಲಿ ಅಂತ ಭಕ್ತಿ ಜಮೀನು ಬಂದ್ರು ಹೋದ್ರು ಏನ್ರಿ ಸಾಹೇಬ್ರೆ. ಅದಕ್ಕೆ ನಾನು CM ಸಾಹೇಬ್ರಿಗೆ ನಿಮ್ಮ ಪತ್ರಕರ್ತರ ಮುಖಾಂತರ CM ಸಾಹೇಬ್ರ ಗಮನ ತರಬೇಕು. ಮುಂದಿನ ದಿನಗಳಲ್ಲಿ CM ಸಾಹೇಬ್ರು ಈ ಜನಾಂಗ ಕಳ್ಕೊಂತಾರ ಅಂತೇಳಿ ನಾವು ಕಳಕಳಿಯಿಂದ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸಮಾಜ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿ ನಾನು ಮಾತಾಡ್ತಾ ಇದ್ದೀನಿ, ಹಾಗೂ AIMM ಜಿಲ್ಲಾಧ್ಯಕ್ಷ. ಮುಸ್ಲಿಂ ಮುಖಂಡದಲ್ಲಿ ನಾನು ಮುತೋಲಿಯಾಗಿ ಮಸೀದಿಯ ಸೇವೆಯನ್ನು ಮಾಡಿದ್ದೀನಿ. ಈ ವಕ್ಫ್ ಬೋರ್ಡ್ ಸಂಸ್ಥೆಯ ಬಗ್ಗೆ ಭಾಳ ನಾನು ಇದ್ರ ಬಗ್ಗೆ ಕೆಲಸ ಮಾಡಿದ್ದೀನಿ, ಕರೆಸ್ಪಾಂಡಿಂಗ್ ಮಾಡಿದ್ದೀನಿ. ಯಾವುದೇ ರೀತಿಯ ವಕ್ಫ್ ಬಗ್ಗೆ, ಮಸೀದಿಯ ಬಗ್ಗೆ, ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ಯಾವುದನ್ನ ಒಂದು ಪಿಟಿಷನ್ ಕೊಟ್ಟರೆ ನಾವು ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳೋದಿಲ್ಲ, ಯಾವುದೇ ರೀತಿಯ ಒಂದು ಎಂಡಾರ್ಸ್ಮೆಂಟ್ ಕೊಡಲ್ಲ. ಈ ರೀತಿಯ ವಕ್ಫ್ ಸಮಸ್ಯೆಯಲ್ಲಿ ಮುಸ್ಲಿಮ್ಸ್ ಸಮುದಾಯಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲ ಮಾಡಿಕೊಡೋದು ಇವ್ರದ್ದು ಇಲ್ಲ. ಬರೀ ಇವರು ಬೆಳಿಬೇಕು, ಇವರು ತಾರತಮ್ಯ ಮಾಡಬೇಕು, ಇವರು ಚೆನ್ನಾಗಿರ್ಬೇಕು, ಇದೇ ಇವ್ರದ್ದು ಸಮುದಾಯ ಮಾಡ್ತಿರೋದು ಇವರು ಅನ್ಯಾಯ. ಅನ್ವರ್ ಭಾಷಾ ಅವರು ನಡೆಸುತ್ತಿರುವ ಅಕ್ರಮ ಸಮಿತಿಗಳು, ಎಲ್ಲ ಸಮಿತಿಗಳು ಅವರು ಅನುಕೂಲ ಇದ್ದರೆ ಏಕಾಏಕಿ ಸಮಿತಿ ರಚನೆ ಮಾಡಲು ಅನ್ವರ್ ಭಾಷಾ ಮಾಸ್ಟರ್ ಮೈಂಡ್. ಇವರಿಗೆ ಜನರ ಅಭಿಪ್ರಾಯ ಬೇಕಿಲ್ಲ. ಸಮಿತಿಗಳು ಯಾರಾದರೂ ರಬ್ಬರ್ ಸ್ಟಾಪ್ ಆಗಿರ್ಬೇಕು ಅವ್ರ ಜೊತೆಗೆ, ಅಂಥವರಿಗೆ ಸಮಿತಿಗಳು ಮಾಡೋದು, ಉನ್ನತ ಸ್ಥಾನ ಕೊಡೋದು ಇವರದು ಉದ್ದೇಶ. ಯಾಕೆಂದರೆ ಅವರಿಂದ ಅವರಿಗೆ ಒಂದು ಮತ ಸಿಗುತ್ತೆ. ದಯಮಾಡಿ ಇದು ಯೋಚನೆ ಮಾಡಬೇಕು. ಒಂದು ಸಮಿತಿ ಇದ್ದರೆ ಅವರ ಅಧ್ಯಕ್ಷರಿಗೆ ಒಂದು, ಇವ್ರಿಗೆ ಓಟ್ ಹಾಕಿ ಒಂದು ಮತ ಇರುತ್ತೆ. ಆ ಸಮಿತಿ ರಚನೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮ ಇದೆ, ಒಂದು ಕಾನೂನು ಇದೆ. ಇವ್ರು ಯಾವುದೇ ರೀತಿಯ ಕಾನೂನು ನಿಯಮ ಇವ್ರಿಗೆ ಯಾವುದು ಬೇಕಾಗಿಲ್ಲ. ಯಾಕಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಆ ರೀತಿಯಲ್ಲಿ ವಕ್ಫ್ ಬೋರ್ಡ್ ಇವತ್ತು ಹೋಗ್ಬಿಟ್ಟಿದೆ. ಈ ಮಾತು ಎಲ್ಲ ಮುಸ್ಲಿಮ್ಸ್ ಯುವಕರಿಗೆ, ಮುಖಂಡರಿಗೆ ಗೊತ್ತಿದೆ. ಆದರೂ ಸಹ ನಮ್ಮ ಮನುಷ್ಯ ಇದು ಬೇಡ ಅಂತ ಈ ರೀತಿಯ ಒಂದು ಗೊಂದಲದಿಂದ ಜನ ಇವತ್ತು ಸಂಘಟನೆಯಿಂದ ನೊಂದುತ್ತಾ ಇದ್ದಾರೆ. ಆದರೆ ನಾವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಹೇಳಿದರೆ ನ್ಯಾಯ ನಿಷ್ಠವಾಗಿ ಕೆಲಸ ಮಾಡಿ, ಜಾತಿ ನೋಡಬೇಡ್ರಿ, ಯಾರಿದ್ರು ಕೂಡ ಸಹ ತಪ್ಪೇ. ನಾವು ಎಲ್ಲಿವರೆಗೆ ನಾವು ತಪ್ಪು ಮಾಡ್ತೀವಿ ಅವರಿಗೆ ನಾವು ಸಹಕಾರ ಮಾಡ್ತೀವಿ, ಅಲ್ಲಿವರೆಗೆ ಆ ಸಮುದಾಯ ಯಾವುದೇ ಆಗಲಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಲಿ ಮಾಡೋಕ್ಕೆ ಯಾರ ಕೈಯಿಂದ ಸಾಧ್ಯ ಆಗೋದಿಲ್ಲ. ಈ ರೀತಿ ಅನ್ವರ್ ಭಾಷಾ ಅವರು ಮಾಡ್ತಾ ಇದ್ದಾರೆ. ಹಾಗೂ ಈ ಮಸೀದಿಗಳಲ್ಲಿ, ಈ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಇವ್ರಿಗೆ ಯಾರಿಗೆ ಬೇಕು ಈ ಅಧಿಕಾರ ಕೊಟ್ಟಿರೋದು ಯಾರಿಗೆ? ಇವ್ರಿಗೆ ಈ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಒಂದು ಚುನಾವಣೆ ನಡೆಯಿತು. ಇದನ್ನು ಮಾಡ್ಬೇಡ್ರಿ, ನಾವು ಹೇಳೋದು ಇದನ್ನು ಮಾಡ್ಬೇಡ್ರಿ. BJP ಜಮೀರ್ ಅಹ್ಮದ್ ಇದ್ದಾರಲ್ಲ, ಮಾಡ್ಕೊಳ್ರಿ, ಡೈರೆಕ್ಟ್ ನೀವು ಅನೌನ್ಸ್ ಮಾಡ್ರಿ. ಯಾಕೆಂದ್ರೆ ನಿಮ್ಗೆ ಕಾನೂನು ಪಾಲನೆ ಮಾಡೋದಿಲ್ಲ. ಪ್ರತಿಯೊಬ್ಬ ನಾಗರಿಕರು ಇವತ್ತು ಕಾನೂನು ಬದ್ಧವಾಗಿ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಇದೀನಿ ಅಂತ ಹೇಳ್ತಾರೆ. ಇವಾಗ ಒಂದು ಕಮಿಟಿ ರಚನೆ ಮಾಡಿ 7 ದಿವಸ ಒಳಗೆ ಸಮಸ್ಯೆ ಬಗೆಹರಿಸಬಹುದು. ಯಾರು ತಪ್ಪು ಮಾಡಿದ್ರ ಬಗ್ಗೆ ಅವ್ರ ಬಗ್ಗೆ ಕ್ರಮ ಜರುಗಿಸಬಹುದು. ಆದ್ರೂ ಅವ್ರು ಹೇಳ್ತಾರೆ ನಾನು ಅನ್ವರ್ ಭಾಷಾಗೆ ಮಾತು ಕೊಟ್ಟಿದ್ದೀನಿ, ಚೇರ್ಮನ್ ಅವರಿಗೆ ಮಾಡ್ತೀನಿ ಅಂತಾರೆ. ಅನ್ವರ್ ಭಾಷಾ ಏನಂತಾರೆ, ನಾನು ಚಿತ್ರದುರ್ಗ ಜಿಲ್ಲೆಯವರಿಗೆ, ನನ್ನ ಜೊತೆಗಿರೋರಿಗೆ ಕಮಿಟಿ ರಚನೆ ಮಾಡ್ತೀನಿ ಅಂತ ಅವರಿಗೆ ಮಾತು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯ ಎಲ್ಲಿದೆ ಈಗ? ಬರೀ ನಾವು ಮಸೀದಿಗಳಿಗೆ ದುಡ್ಡು ಕಟ್ಟಕ್ಕೆ, ನಿಮ್ಗೆ ಪೇಂಟಿಂಗ್ ದುಡ್ಡು ಕಟ್ಟಕ್ಕೆ, ಇದು ಎಲ್ಲ ನಾವು ಮಾಡಕ್ಕಿದೀವ? ನಮಗೆ ಪ್ರಶ್ನೆ ಮಾಡಕ್ಕೆ ಅಧಿಕಾರ ಇಲ್ಲ. ಈ ದೇಶದ ಪ್ರಧಾನಿಗೆ, ಈ ದೇಶದ ಮುಖ್ಯಮಂತ್ರಿಗೆ ಪ್ರಶ್ನೆ ಮಾಡಕ್ಕೆ ನಮ್ಗೆ ಹಕ್ಕಿದೆ. ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಫಂಡಮೆಂಟಲ್ ರೈಟ್ ಇದೆ. ಎಲ್ಲಿದೆ ಸ್ವಾಮಿ ಇದು? ಬರೀ ಬಾಯಿ ಲೆಕ್ಕ ಇದೆ ಅಷ್ಟೇ. ಈ ತರ ನಾವು ಕೇಳ್ತಾ ಇದೀವಿ.
ಈ ರೀತಿಯಲ್ಲಿ ಇವರು ಅಕ್ರಮವಾಗಿ ಕಮಿಟಿಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಸರ್ಕಾರದ ಅನುದಾನ ಬಂದ್ರೆ ದುರ್ಬಳಕೆ ಮಾಡ್ತಾ ಇದ್ದಾರೆ. ಯಾರು? ಅನ್ವರ್ ಪಾಷಾ ಅವರು, ಜಮೀರ್ ಅಹಮದ್ ಕುಮ್ಮಕ್ಕಿಂದ. ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ರೀತಿಯ ಕಾನೂನು ಭಯ ಇಲ್ಲ. ಅವರ ಮೇಲೆ ತನಿಖೆ ಆಗ್ಬೇಕು. ತಪ್ಪು ಮಾಡಿದವರಿಗೆ ಯಾರು ಸಹಕಾರ ಮಾಡ್ತಾರೆ ಅವರು ಕೂಡ ತಪ್ಪು ಮಾಡಿದಂಗೆ ಕಾನೂನು ಹೇಳುತ್ತಾ ಇದೆ. ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಮ್ಗೆ ನೀವು ಏನ್ ಸ್ವಲ್ಪ ನೋಡಿ ನಿಮ್ ಕಮ್ಯುನಿಟಿ ಅವರನ್ನು, ನಮ್ಗೆ ಸತ್ಯ ಬೇಕು ಸ್ವಾಮಿ, ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಇದು ವಕ್ಫಿನ ಆಸ್ತಿ ಯಾರ ಪಿತಾರ್ಜಿತ ಸೊತ್ತಲ್ಲ. ಇದು ನಮ್ಮ ಗುರು ಹಿರಿಯರು ದಾನವನ್ನು ಮಾಡಿದಂತಹ, ಇದು ಬಡವರು, ನಿರ್ಗತಿಕರು, ಶ್ರಮಜೀವಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ಬಿಟ್ಟು ಮುಂದಾಲೋಚನೆಯನ್ನು ಇಟ್ಟುಕೊಂಡು ತಮ್ಮಲ್ಲಿ ಇರೋಂಥ ಆಸ್ತಿಯ ಒಂದು ಪಾಲನ್ನ ವಕ್ಫ್ ಅಂತ ಹೇಳ್ಬಿಟ್ಟು, ಅದು ಒಂದು ಪವಿತ್ರವಾದಂಥ ಅರ್ಥ ವಕ್ಫಿನ, ಅದನ್ನು ದಾನ ಮಾಡಿದ್ದಾರೆ. ಇದರಲ್ಲಿ ನಾವು ಸಚಿವರಿಗೆ ಮತ್ತೆ ಶಾಸಕರಿಗೆ ಹೋಗ್ಬಿಟ್ಟು ಈ ದೂರನ್ನು ನೀಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದು ಪ್ರಯತ್ನ ಪಟ್ವಿ. ಆದ್ರೆ ಇದು ನಿಮ್ಮ ಆಂತರಿಕ ವಿಚಾರ.